ಪಗಡೆಯಾಟದಲ್ಲಿ ಪಾಂಡವರು ಸೋತು ಕಾಡಿಗೋದಾಗಲೇ ರಾಜ್ಯದ ಮೇಲಿನ ಬಾಧ್ಯತೆಗಳು ನಷ್ಟವಾದವು. ಪುನಃ ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಮುಕ್ತರಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಲಿ ಇರುವುದು ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದಾದರೆ ರಣರಂಗದಲ್ಲಿ ಸೆಳೆಸಿ ರಾಜಲಕ್ಷ್ಮಿಯ ಕೈಡಿಯಲ್ಲಿ ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಏಕಿ ದೈನ್ಯರುತ್ತಿ ದೇಹಿ ದೇಹಿ ದೇಹಿಯನ್ನು ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನಸ್ಸು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ದುರ್ಯೋಧನ ಭಾರಿ ಭಾರಿ ಸಂಧಾನ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ. ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ದುರ್ಯೋಧನ, ಅದರಲ್ಲಿ ನನ್ನದೊಂದು ಸಲಹೆ. ಅದೇನು ಮಾವನ ಸಲಹೆ? ದುರ್ಯೋಧನ, ಯಥಾ ಸಮಯದಲ್ಲಿ ವ್ಯಾಪಿಸಿಕೊಳ್ಳುವೆನು. ಈಗ ಸಭೆಗೆ ವೇಳೆ ಆಯಿತು, ನಡೆ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಅದಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಹೋಗೋಣ. ಗುರುಕುಲ ಕೀಟವೇ, ನಡೆ. ನನ್ನ ಸೇಡಿನ ತಾವಾಗ್ಲಿಗೆ ಸಿಲುಕಿದ ಪತಂಗವೇ, ನಡೆ. ನನ್ನ ಸಲಹೆ ನನ್ನ ಸಲಹೆಯನ್ನೇ ಬೇರುತ್ತಿರು. ಆ ನಿನ್ನ ಕುಲದ ಬೇರನ್ನೇ ಚಿತ್ರಿಸುವೆನು. ಏನು ಶಕುನಿ? ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥವೇನೆಂದು ತಿಳಿದಿದೆಯೇನು? ಮೂಡ ಹೇಳ್ತೀನಿ ಕೇಳು. ಶ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ